ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಳವೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶಿಷಕಲ್ಯಾಣಕರಣಾ ಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಈ ದಿನದ ಪಾಠದಲ್ಲಿ ಭಗವದ್ಗೀತೆಯ 13ನೇ ಅಧ್ಯಾಯ ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಪ್ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸಪಶ್ಯತಿ ಎಂಬ ಈ ಶ್ಲೋಕದ ವ್ಯಾಖ್ಯಾನವನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಪರಮಾತ್ಮನೇ ಎಲ್ಲ ಕರ್ಮಗಳಿಗೂ ಪ್ರೇರಕ, ಪ್ರಕೃತಿ ಅಲ್ಲ. ಪ್ರಕೃತ್ಯೈವ ಅನ್ನೋಲ್ಲಿ ಪ್ರಕೃತ್ಯ ಏವ ಎಂಬುದಾಗಿ ಪದಚ್ಛೇದ ಮಾಡಿಕೊಳ್ಬೇಕು. ಯಾಕೆಂದರೆ ಪ್ರಕೃತಿ ಜಡವಾದ್ದರಿಂದ ಜಡವಾಗಿರತಕ್ಕಂತಹ ಪ್ರಕೃತಿಯಲ್ಲಿ ಯಾವುದೇ ಕ್ರಿಯೆ ಇಲ್ಲದಿರುವುದರಿಂದ ಆ ಪ್ರಕೃತಿಯಿಂದ ಈ ಜಗತ್ತು ಪ್ರೇರಿಸಲ್ಪಡುತ್ತೆ, ಜೀವ ಪ್ರೇರಿಸಲ್ಪಡ್ತಾನೆ ಅಂತ ಸರಿಯಾಗುವುದಿಲ್ಲ. ಭಗವಾನ್ ಬಾದರಾಯಣರು ರಚನಾನುಪತ್ತೇಶ್ಚ ನಾನುಮಾನಂ ಎಂಬ 2ನೇ ಅಧ್ಯಾಯದ ಪ್ರಥಮ ಸೂತ್ರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಪ್ರಕೃತಿ ಜಡಾದ್ದರಿಂದ ಜಡವಾಗಿರ್ತಕ್ಕಂತಹ ಪ್ರಕೃತಿ ಸ್ವತಂತ್ರವಾಗಿ ಯಾವ ಕ್ರಿಯೆಯನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರಕೃತಿಯಿಂದಾಗಿ ಈ ಕರ್ಮಗಳು ಮಾಡಲ್ಪಡುವಂಥದ್ದಲ್ಲ. ಪರಮಾತ್ಮನೇ ಎಲ್ಲರಿಂದಲೂ ಕ್ರಿಯೆಯನ್ನು ಮಾಡಿಸ್ತಾನೆ. ಪರಮಾತ್ಮನೇ ಕರ್ಮಗಳ ಪ್ರೇರಕ ಆಗಿದ್ದಾನೆ ಎಂಬ ವಿಷಯದಲ್ಲಿ ಪೂರ್ವಂತು ಬಾದರಾಯಣ ಹೇತು ವಿಪದಿಶಾತ್ ಎಂಬ ಸೂತ್ರದಲ್ಲಿ ಆ ವಿಚಾರ ಹೇಳಿದ್ದಾರೆ ಎಂಬುದನ್ನು ನಾವು ನಿನ್ನೆಯ ಪಾಠದಲ್ಲಿ ನೋಡಿದ್ದೇವೆ. ಹಾಗೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ ಎಂಬ ಅನುವ್ಯಾಖ್ಯಾನದ ಆಚಾರ್ಯರ ಮಾತಿನಂತೆ ಹಾಗೆ ಸ್ವಯಂ ಪ್ರಕೃತ್ಯ ಭಗವಾನ್ ಕರೋತಿ ನಿಖಿಲಂ ಜಗತ್ ನೈವ ಕರ್ತಾ ಹರೇ ಕಶ್ಚಿತ್ ಅಕರ್ತಾ ತೇನ ಕೇಶವಃ ಎಂಬ ಸ್ಕಂದ ಪುರಾಣದ ವಚನದಂತೆ ನಾವಿಲ್ಲಿ ಪ್ರಕೃತ್ಯ ಏವ ಅಂತ ಪದಚ್ಛೇದ ಮಾಡಿಕೊಳ್ಬೇಕು. ಪ್ರಕೃತ್ಯ ಏವ ಅಲ್ಲ, ಪ್ರಕೃತ್ಯ. ಪ್ರಕೃತಿ ಎಂಬುದು ಲೆಬಂತ ಶಬ್ದ. ಪ್ರಕೃತಿ ಅಂದರೆ ಪ್ರತಿಯೊಬ್ಬ ಜೀವಿಯ ಪೂರ್ವ ಕರ್ಮಗಳನ್ನು ಉದ್ಬೋಧಿಸಿ ಅವುಗಳಿಗೆ ಅನುಸಾರವಾಗಿ ಪರಮಾತ್ಮನಿಂದಲೇ ಎಲ್ಲ ಜೀವರ ಕ್ರಿಯೆಗಳು ನಡೀತವೆ ಎಂಬುದಾಗಿ ಯಹ ಪಶ್ಯತಿ, ಯಾವನು ತಿಳಿಯುತ್ತಾನೋ, ಯಾವನು ತಾನು ಅಕರ್ತಾರ, ತಾನು ಕರ್ತ ಅಲ್ಲ, ಪರಮಾತ್ಮನು ಅಕರ್ತಾರ, ಪರಮಾತ್ಮನಿಗೆ ಮತ್ತೊಬ್ಬ ಕರ್ತೃ ಇಲ್ಲ, ತಾನು ಅಸ್ವತಂತ್ರ, ಪರಮಾತ್ಮನೇ ಸ್ವತಂತ್ರ, ಅವನೇ ಎಲ್ಲವನ್ನು ಪ್ರೇರಿಸುವ, ಎಲ್ಲ ಕರ್ಮಗಳನ್ನು ಕೂಡ ನಡೆಯುವಂಥದ್ದು ಅವನಿಂದಲೇ ಅಂತ ಯಾವನು ತಿಳ್ಕೊಳ್ತಾನೆ ಅವನೇ
ನಿಜವಾದ ಜ್ಞಾನಿ ಎಂಬ ವಿಚಾರವನ್ನು ಹಿಂದಿನ ಶ್ಲೋಕದಲ್ಲಿ 30ನೇ ಶ್ಲೋಕದಲ್ಲಿ ಕೃಷ್ಣ ನಿರೂಪಣೆ ಮಾಡಿ ಮುಂದೆ ಆ ಜ್ಞಾನಿಯಾದವ ಈ ರೀತಿಯಾಗಿ ತಿಳ್ಕೊಂಡ್ರೆ ಅವ ತನ್ನನ್ನೇ ಹೊಂದುತ್ತಾನೆ ಎಂಬ ವಿಚಾರವನ್ನು ಹೇಳ್ತಾ ಇದ್ದಾನೆ. ಯದಾ ಭೂತ ಪೃಥಗ್ಭಾವಂ ಏಕಸ್ಥಂ ಅನುಪಶ್ಯತಿ ತತಯೇವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಯದಾ ಯಾವಾಗ ಭೂತ ಪೃಥಗ್ಭಾವಂ ಪರಸ್ಪರ ಭಿನ್ನರಾಗಿರತಕ್ಕಂತಹ ಜೀವರು, ಭೂತ ಅಂದರೆ ಜೀವರು, ಭೂತ ಪೃಥಗ್ಭಾವ ಜೀವರ ಪರಸ್ಪರ ಭಿನ್ನತೆ ಅಂದರೆ ಪರಸ್ಪರ ಭಿನ್ನರಾಗಿರತಕ್ಕಂತಹ ಜೀವರನ್ನು ಒಬ್ಬನೇ ದೇವನಲ್ಲಿ ಏಕಸ್ಥಂ ಯಹ ಅನುಪಶ್ಯತಿ, ಒಬ್ಬನೇ ದೇವನಲ್ಲಿ ಇರುವವರನ್ನಾಗಿ ಯಾವನು ತಿಳಿಯುತ್ತಾನೋ ಮತ್ತು ತತಯೇವ ಚ ವಿಸ್ತಾರಂ, ಅಂತಹ ದೇವನಿಂದಲೇ ಅವರೆಲ್ಲ ಉತ್ಪನ್ನರಾಗ್ತಾರೆ ಎಂಬುದನ್ನು ಯದಾ ಪಶ್ಯತಿ, ಯಾವಾಗ ತಿಳಿತಾನೋ ಆಗ ಬ್ರಹ್ಮ ಸಂಪದ್ಯತೆ, ಅವನು ಬ್ರಹ್ಮನನ್ನು ಹೊಂತಾನೆ, ಅರ್ಥಾತ್ ಪರಮಾತ್ಮನನ್ನು ಹೊಂತಾನೆ ಎಂಬುದು ಈ ಶ್ಲೋಕದ ಪದಪದದ ಅರ್ಥ. ವಿವೃತ್ತಿಯಲ್ಲಿ ರಾಘವೇಂದ್ರ ಗುರುಸಾರ್ವಭೌಮರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇದರ ಅರ್ಥವನ್ನು ಬರೀತಾರೆ. ನ ಕೇವಲಂ ಭಗವತಃ ಸರ್ವಪ್ರೇರಕತ್ವಾದಿ ಜ್ಞಾನಮಾತ್ರೇಣ ಅಲಂ ಕಿಂತು ತಸ್ಯ ಓಂ ಅವಸ್ಥಿತೇ ಇತಿ ಕಾಶಕೃಷ್ಣಃ ಇತಿ ಸೂತ್ರೋಕ್ತ ದಿಶಾ ಸರ್ವಾಧಾರತ್ವಾದ್ಯಪಿ ಜ್ಞಾತವ್ಯಂ ಇತ್ಯುಚ್ಯತೆ ಯದಾ ಇತಿ. ಈ ಶ್ಲೋಕಕ್ಕೆ ಅವತರಣಿಕೆಯನ್ನು, ಪ್ರತಿಯೊಂದು ಶ್ಲೋಕದ ಅವತರಣಿಕೆಯನ್ನು ರಾಯರು ಎಷ್ಟು ಚಂದ ಕೊಡ್ತಾರೆ ಎಂಬುದನ್ನು ನಾವು ಆರಂಭದಿಂದ ನೋಡ್ತಾ ಬರ್ತಾ ಇದ್ದೇವೆ. ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ಯಾಕೆ ಕೃಷ್ಣ ಇದನ್ನು ಹೇಳ್ತಾ ಇದ್ದಾನೆ ಎಂಬುದಕ್ಕೆ ಅವತರಣಿಕೆಯನ್ನು ಕೊಡ್ತಾರೆ. ಕೇವಲ ನಾವು ಪರಮಾತ್ಮ ಸರ್ವಪ್ರೇರಕನಾಗಿದ್ದಾರೆ ಅಂತ ತಿಳ್ಕೊಂಡ್ರೆ ಸಾಲದು, ಅವನು ಸರ್ವಾಧಾರನಾಗಿದ್ದಾನೆ, ಎಲ್ಲದಕ್ಕೂ ಎಲ್ಲರಿಗೂ ಆಧಾರನಾಗಿದ್ದಾನೆ, ಇಡೀ ಬ್ರಹ್ಮಾಂಡವನ್ನು ಧಾರಣ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕು. ಭೂತ ಪೃಥಗ್ಭಾವಂ ಏಕಸ್ಥಂ, ಭೂತ ಪೃಥಗ್ಭಾವಂ ಏಕಸ್ಥಂ ಅನುಪಶ್ಯತಿ, ಎಲ್ಲ ಜೀವರು ಕೂಡ ಭಿನ್ನ ಭಿನ್ನರೇ ಆಗಿದ್ದಾರೆ, ಪರಸ್ಪರ ಭಿನ್ನರಾಗಿರ್ತಕ್ಕಂತಹ ಜೀವರೆಲ್ಲ ಒಬ್ಬನೇ ಆ ಪರಮಾತ್ಮನಲ್ಲಿ ಇರ್ತಕ್ಕಂಥವರು ಎಂಬುದನ್ನು ತಿಳ್ಕೊಳ್ಬೇಕು. ಇದನ್ನು ವೇದವ್ಯಾಸರು ಅವಸ್ಥಿತೇ ಇತಿ ಕಾಶಕೃಷ್ಣ ಎಂಬ ಸೂತ್ರದಲ್ಲಿ ವಿಚಾರ ಮಾಡಿದ್ದಾರೆ. ಈ ಸರ್ವಾಧಾರನಾಗಿದ್ದಾನೆ ಪರಮಾತ್ಮ, ಎಲ್ಲದಕ್ಕೂ ಆಶ್ರಯನಾಗಿದ್ದಾನೆ, ಪ್ರತಿಯೊಬ್ಬ ಜೀವರಿಗೂ ಭೂತ ಪೃಥಗ್ಭಾವಂ ಭೂತಾನಾಂ ಜೀವಾನಾಂ ಪೃಥಕ್ತ್ವಂ ಏಕಸ್ಥಂ ಏಕಸ್ಮಿನ್ ವಿಷ್ಣು ಸ್ಥಿತಂ ಅಂತ. ಎಲ್ಲ ಜೀವರು ಭಿನ್ನರಾಗಿದ್ದಾರೆ, ಪರಸ್ಪರ ಭಿನ್ನರಾಗಿರತಕ್ಕಂತಹ ಜೀವರಲ್ಲಿ ಭೇದ ಇದೆ. ಪರಸ್ಪರ ಭಿನ್ನರಾಗಿರತಕ್ಕಂತಹ ಜೀವರೆಲ್ಲ ಏಕಸ್ಥಂ ಒಬ್ಬನೇ ವ್ಯಕ್ತಿಯಲ್ಲಿ ಇದ್ದಾರೆ. ಅವರೆಲ್ಲ ಎಲ್ಲಿದ್ದಾರೆ ಅಂದರೆ ವಿಷ್ಣುನಲ್ಲಿ ಇದ್ದಾರೆ. ಇದನ್ನು ತಿಳ್ಕೊಳ್ಬೇಕು. ಅದರರ್ಥ ಪರಮಾತ್ಮ ಎಲ್ಲರಿಗೂ ಆಧಾರನಾಗಿದ್ದಾನೆ, ಕೇವಲ ಎಲ್ಲರಿಗೂ ಪ್ರೇರಕನಾಗಿದ್ದಾನೆ ಎಂಬುದನ್ನು ತಿಳ್ಕೊಳ್ಳೋದ್ರಿಂದ ಮಾತ್ರ ಮುಕ್ತಿಯಲ್ಲ, ಪರಮಾತ್ಮನೇ ಎಲ್ಲದಕ್ಕೂ ಆಧಾರನಾಗಿದ್ದಾನೆ ಎಂಬುದನ್ನು ತಿಳ್ಕೊಂಡ್ರೆ ಅಂತಹ ಜ್ಞಾನಿ ಮುಕ್ತನಾಗ್ತಾನೆ ಎಂಬ ವಿಚಾರವನ್ನು ಕೃಷ್ಣ ಇಲ್ಲಿ ಹೇಳಿಕ್ಕೆ ಹೊರಟಿದ್ದಾನೆ ಎಂಬ ಅವತರಣಿಕೆಯನ್ನು ಈ ಶ್ಲೋಕಕ್ಕೆ ನೀಡ್ತಾ ಇದ್ದಾರೆ. ನ ಕೇವಲಂ ಭಗವತಃ ಸರ್ವಪ್ರೇರಕತ್ವಾದಿ ಜ್ಞಾನಮಾತ್ರೇಣ ಅಲಂ, ಪರಮಾತ್ಮನಲ್ಲಿ ಸರ್ವಪ್ರೇರಕತ್ವಾದಿಗಳಿವೆ ಅಂತ ತಿಳ್ಕೊಳ್ಳೋದರಿಂದ ಮಾತ್ರ ಕೇವಲ ಸರ್ವಪ್ರೇರಕತ್ವ ವಿಷಯಕ ಜ್ಞಾನದಿಂದ ಮುಕ್ತಿಯಾಗುವುದಲ್ಲ. ಹಾಗಾದ್ರೇನು? ಕಿಂತು ಆದರೆ ತಸ್ಯ ಆ ಪರಮಾತ್ಮ ಸರ್ವಾಧಾರನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅವನಲ್ಲಿ ಸರ್ವಾಧಾರತ್ವಾದ್ಯಪಿ ಜ್ಞಾತವ್ಯಂ, ಸರ್ವಾಧಾರತ್ವಾದಿಗಳು ಅವಸ್ಥಿತೇ ರೀತಿ ಕಾಶಕೃಷ್ಣ ಎಂಬ ಸೂತ್ರದಲ್ಲಿ ಹೇಳಿದ ಹಾಗೆ ಸರ್ವಾಧಾರತ್ವಾದಿಗಳನ್ನು ಕೂಡ ತಿಳಿಯಬೇಕು ಅಂತ ಅಭಿಪ್ರಾಯದಿಂದ ಕೃಷ್ಣ
ಹಿಂದಿನ ಶ್ಲೋಕದಲ್ಲಿ ಪ್ರಕೃತಿ ಪ್ರೇರಕ ಅಲ್ಲ, ನಾನೇ ಪ್ರೇರಕ ಅಂತ ಹೇಳಿದ. ಪರಮಾತ್ಮನೇ ಎಲ್ಲದಕ್ಕೂ ಪ್ರೇರಕ ಅಂತ ತಿಳಿದು ಮಾತ್ರ ಅಲ್ಲ, ಪರಮಾತ್ಮನೇ ಎಲ್ಲದಕ್ಕೂ ಆಧಾರನಾಗಿದ್ದಾನೆ ಎಂಬುದನ್ನು ತಿಳ್ಕೊಳ್ಬೇಕೆಂಬ ಅಭಿಪ್ರಾಯದಿಂದ ಈ ಶ್ಲೋಕದಲ್ಲಿ ಆ ಭೂತ ಪೃಥಗ್ಭಾವವನ್ನು ತನ್ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾನೆ. ಯಾವಾಗ ಜ್ಞಾನಿಯು ಭೂತ ಪೃಥಗ್ಭಾವಂ ಏಕಸ್ಥಂ ಅನುಪಶ್ಯತಿ, ಪರಸ್ಪರ ಭಿನ್ನರಾಗಿರ್ತಕ್ಕಂತಹ ಜೀವರನ್ನು ಒಬ್ಬನಲ್ಲೇ ಇರೋರನ್ನಾಗಿ ಯಾವ ತಿಳಿಯುತ್ತಾನೋ, ಮತ್ತು ತಥೈವ ಆ ದೇವನಿಂದಲೇ ವಿಸ್ತಾರಂ, ಇದೆಲ್ಲವೂ ಕೂಡ ಇವರೆಲ್ಲರೂ ಉತ್ಪನ್ನರಾಗಿದ್ದಾರೆ, ಪ್ರಪಂಚ ಅವನಿಂದಲೇ ಉತ್ಪನ್ನವಾಗಿದೆ ಅಂತ ಯಾವಾಗ ತಿಳಿತಾನೋ ಆಗ ಪರಮಾತ್ಮ ಹೊಂತಾನೆ ಅಂತ ಈ ಶ್ಲೋಕದ ಅರ್ಥವನ್ನು ವಿವರಿಸ್ತಾ ಇದ್ದಾರೆ. ಭೂತ ಪೃಥಗ್ಭಾವಂ ಭೂತಾನಾಂ ಜೀವಾನಾಂ ಪೃಥಕ್ತ್ವಂ ಭೇದಂ ಏಕಸ್ಥಂ ಏಕಸ್ಮಿನ್ ವಿಷ್ಣು ಸ್ಥಿತಂ. ನೋಡಿ ಎಷ್ಟು ಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾರೆ. ಭೂತ ಪೃಥಗ್ಭಾವ, ಭೂತ ಅಂದರೆ ಜೀವರು, ಭೂತಾನಾಂ ಪೃಥಗ್ಭಾವ, ಭೂತಾನಾಂ ಅಂದರೆ ಜೀವರ ಆ ಪೃಥಗ್ಭಾವ, ಪೃಥಗ್ಭಾವ ಪೃಥಕ್ತ್ವಂ, ಪೃಥಕ್ತ್ವ ಅಂದ್ರೇನು ಭೇದ, ಅದನ್ನು ಏಕಸ್ಥಂ ಏಕಸ್ಮಿನ್ ವಿಷ್ಣು, ಒಬ್ಬನೇ ವಿಷ್ಣುವಿನಲ್ಲಿ ಪರಸ್ಪರ ಭಿನ್ನರಾಗಿರತಕ್ಕಂಥ ಎಲ್ಲ ಜೀವರು ನೆಲೆಸಿದ್ದಾರೆ ಅಂತ ಯಾರು ತಿಳ್ಕೊಳ್ತಾರೋ ಅವನು ಅಂತ. ಕಿಮುಕ್ತಂ ಭವತಿ, ಒಟ್ಟು ಏನು ಹೇಳಿದಾಗಾಯಿತು ಈ ಶ್ಲೋಕದಲ್ಲಿ ಅಂತಂದರೆ, ವಿಷ್ಣುನ ಅನ್ಯೋನ್ಯಂಚ ಪೃಥಗ್ಭೂತಂ ಭೂತಗ್ರಾಮಂ ಏಕಂ ವಿಷ್ಣುಮಾಶ್ರಿತಂ ಯದಾ ಅನುಪಶ್ಯತಿ ಇತ್ಯುಕ್ತಂ ಭವತಿ. ವಿಷ್ಣುವಿಗೂ ಜೀವರಿಗೂ ಭೇದ ಇದೆ, ಮತ್ತು ಪರಸ್ಪರ ಜೀವರಲ್ಲಿಯೂ ಅನ್ಯೋನ್ಯವಾಗಿ ಭೇದ ಇದೆ. ಈ ಅನ್ಯೋನ್ಯ ಭೇದವುಳ್ಳಂತಹ ಈ ಭೂತ ಪೃಥಗ್ಭೂತಂ ಅಂದರೆ ಭೂತಗ್ರಾಮ, ಎಲ್ಲ ಜೀವ ಸಮೂಹ ಇವೆಲ್ಲ ಏಕ ವಿಷ್ಣು ಆಶ್ರಿತಂ, ಒಬ್ಬನೇ ವಿಷ್ಣುವಿನಲ್ಲಿ ಏಕ ವಿಷ್ಣುವಾಶ್ರಿತಂ, ಒಬ್ಬನೇ ವಿಷ್ಣುವಿನಲ್ಲಿ ಆಶ್ರಯಿಸಲ್ಪಟ್ಟಿದೆ ಅಂತ ಯದಾ ಅನುಪಶ್ಯತಿ, ಯಾವಾಗ ನೋಡ್ತಾನೋ ಆಗ ಅವ ಬ್ರಹ್ಮನನ್ನು ಹೊಂತಾನೆ ಅಂತ ಈ ಶ್ಲೋಕದ ಅರ್ಥವನ್ನು ಹೇಳಿದಾಗಾಯಿತು ಅಂತ. ಅಷ್ಟು ಮಾತ್ರ ಅಲ್ಲ, ಸರ್ವಾಧಾರನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ತಥಯೇವ ಚ ವಿಸ್ತಾರಂ, ಅವರಿಂದಲೇ ವಿಸ್ತಾರ. ವಿಸ್ತಾರ ಅಂದ್ರೇನು? ಆ ವಿಷ್ಣುವಿನಿಂದಲೇ ವಿಸ್ತಾರ, ಎಲ್ಲ ಪ್ರಾಣಿಗಳ ಉತ್ಪತ್ತಿ, ಎಲ್ಲ ಪ್ರಾಣಿಗಳು ಹುಟ್ಟುವಂಥದ್ದು ಅವನಿಂದಲೇ. ವಿಸ್ತಾರ ಉತ್ಪತ್ತಿಂಚ ಭೂತಾನಾಂ ಇತಿ ಅನ್ವೇತಿ. ತಥೈವ ಆ ವಿಷ್ಣುವಿನಿಂದಲೇ, ವಿಷ್ಣುತಃ ಏವ ವಿಸ್ತಾರಂ ಉತ್ಪತ್ತಿಯನ್ನು, ವಿಸ್ತಾರಂಚ ಉತ್ಪತ್ತಿಯನ್ನೂ ಸಹ ಯಾವನು ತಿಳಿಯುತ್ತಾನೋ ಅಂತ ಅಲ್ಲಿ ಅನ್ವಯಿಸ್ಕೊಳ್ಬೇಕು. ಅನುಪಶ್ಯತಿ ಎಂಬುದನ್ನು ಅಲ್ಲಿ ಸಹ ಇಟ್ಕೊಳ್ಬೇಕು. ಇಲ್ಲಿ ಒಂದು ಭೂತ ಪೃಥಗ್ಭಾವಂ ಏಕಸ್ಥಂ ಅನುಪಶ್ಯತಿ, ತಥೈವ ವಿಸ್ತಾರಂಚ ಅನುಪಶ್ಯತಿ. ಆ ವಿಷ್ಣುವಿನಿಂದಲೇ ಈ ಪ್ರಪಂಚದ ಸೃಷ್ಟಿ, ಎಲ್ಲ ಜೀವರ ಸೃಷ್ಟಿ ಎಂಬುದನ್ನು ಯಾವನು ತಿಳಿಯುತ್ತಾನೋ, ಯಾವಾಗ ತಿಳಿಯುತ್ತಾನೋ ಆಗ ಅವನು ಪರಮಾತ್ಮನು ಹೊಂದುತ್ತಾನೆ ಅಂತ ಅರ್ಥ. ಅನುಪಶ್ಯತಿ, ಅನು ಅಂತ ಯಾಕೆ? ಪಶ್ಯಂತ ತಿಳಿದು ಸಾಕಿತ್ತು, ನೋಡುತ್ತಾನೆ ತಿಳಿಯುತ್ತಾನೆ ಅಂತ. ಅನು ಯಾಕೆ ಅಂದರೆ ತಾರತಮ್ಯೇನ ಪಶ್ಯತೆ, ತಾರತಮ್ಯಾನುಸಾರವಾಗಿ ತಿಳ್ಕೊಳ್ಬೇಕು, ಎಲ್ಲ ಜೀವರನ್ನು ತಾರತಮ್ಯಾನುಸಾರವಾಗಿ ತಿಳ್ಕೊಳ್ಬೇಕು ಅವನಲ್ಲಿ. ಆಗ ಬ್ರಹ್ಮ ಸಂಪದ್ಯತೆ ಅಂದರೆ ಪ್ರಾಪ್ನೋತಿ, ಬ್ರಹ್ಮನನ್ನು ಹೊಂತಾನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಈ ಎಲ್ಲ ಪ್ರಾಣಿಗಳಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತಾಗುವಾಗ ಅವನಿಗೆ ಸುಖ ದುಃಖ ನಾಶ ಯಾವ ದೋಷಗಳು ಇರುವುದಿಲ್ಲ ಅಂತ ನಾವು ಹಿಂದೆ ನೋಡಿದ್ದೀವಿ. ಅದನ್ನೇ ಮತ್ತೆ ಸಕಾರಣವಾಗಿ ಹೇತೋಕ್ತಿಪೂರ್ವಕವಾಗಿ ಅವನಲ್ಲಿ ಯಾವುದೇ ವ್ಯಯ ಇಲ್ಲ, ಅವನಿಗೆ ಯಾವುದೇ ಲೇಪ ಇಲ್ಲ ಎಂಬುದನ್ನು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ನಕರೋತಿ ನ ಲಿಪ್ಯತೆ ಅನಾದಿತ್ವಾನ್ ನಿರ್ಗುಣತ್ವಾತ್ ಪರಮಾತ್ಮಾಯಂ ಅವ್ಯಯಃ ಶರೀರಸ್ಥೋಪಿ ಕೌಂತೇಯ ನಕರೋತಿ ನ ಲಿಪ್ಯತೆ. ಅವನಿಗೆ ಯಾವ ಲೇಪ ಇಲ್ಲ,
ಎಲ್ಲ ಜೀವಿಗಳ ಶರೀರದಲ್ಲಿ ಇದ್ದರೂ ಕೂಡ ಜೀವಿಗಳ ಶರೀರದಲ್ಲಿದ್ದಾಗ ಆ ಜೀವನಿಗೆ ದೇಹ ನಾಶವಾದಾಗ ಅವನಿಗೆ ನಾಶ ಇದೆಯೋ? ಜೀವನೊಂದಿಗೆ ಆ ಪರಮಾತ್ಮ ಇದ್ದಾನೆ ಅಂತಾಗುವಾಗ ಸುಖ ದುಃಖಾಗ ಅನುಭವ ಇಲ್ಲವೋ? ಎಲ್ಲ ಜೀವರಲ್ಲಿಯೂ ಕೂಡ ಪರಮಾತ್ಮ ಇದ್ದೇ ಇರ್ತಾನೆ. ಪರಮಾತ್ಮ ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರು ಯಾವಾಗಲೂ, ಅದು ಮಧ್ವನಾಮದಲ್ಲಿ ಹೇಳಲಿಲ್ವಾ, ಯಾವಾಗಲೂ ಒಂದು ಹೆಗಲಿನಲ್ಲಿ ಪರಮಾತ್ಮನ ಹೊತ್ಕೊಂಡಿರ್ತಾನೆ, ಇನ್ನೊಂದು ಹೆಗಲಿನಲ್ಲಿ ಜೀವನ ಹೊತ್ಕೊಂಡಿರ್ತಾನೆ. ಅದರ ಸಂಕೇತವೇ ಅದು. ರಾಮ ಲಕ್ಷ್ಮಣರನ್ನ ಹನುಮಂತ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಸುಗ್ರೀವ ಬಳಿಗೆ ಹೋಗ್ತಾನಲ್ಲ, ಅದರ ಸಂದೇಶ ಏನು? ಪ್ರಾಣದೇವರು ಯಾವಾಗಲೂ ಪರಮಾತ್ಮನನ್ನು ಧಾರಣ ಮಾಡಿರ್ತಾರೆ. ಒಂದು ಹೆಗಲಿನಿಂದ ಪರಮಾತ್ಮನ ಧಾರಣ ಮಾಡಿರ್ತಾರೆ, ಮತ್ತೊಂದು ಹೆಗಲಿನಿಂದ ಜೀವನನ್ನು ಧಾರಣ ಮಾಡಿರ್ತಾರೆ. ಜೀವನನ್ನು ಧಾರಣ ಮಾಡಿ ಶರೀರದಿಂದ ಶರೀರಕ್ಕೆ, ಜನ್ಮಕ್ಕೆ ಅವರು ಜೀವನವನ್ನು ಕೊಂಡೊಯ್ತಾ ಇರ್ತಾರೆ ಅಂತ ಹೇಳಿಲ್ವಾ? ಹಾಗೆ ಈ ಎಲ್ಲ ಜೀವರ ದೇಹದಲ್ಲಿ ಪರಮಾತ್ಮ ಇದ್ದಾನೆ ಅಂತಾಗುವಾಗ ಆ ದೇಹ ಸಂಬಂಧಿಯಾಗಿರತಕ್ಕಂತಹ ದೋಷಗಳು ಅವನಲ್ಲಿ ಬರುವುದಿಲ್ಲ ಅಂತ ಹಿಂದೆ ಹೇಳಿದ್ದನ್ನೇ ಮತ್ತು ಇಲ್ಲಿ ಕಾರಣ ಸಹಿತವಾಗಿ ಸಮರ್ಥನೆ ಮಾಡ್ತಾನೆ. ಯಾಕೆ ಮತ್ತೆ ಹೇಳಿಕೊರಟ ಅಂದರೆ ಮತ್ತೆ ಪ್ರಶ್ನೆ ಬರ್ತದೆ, ಎಲ್ಲ ಪ್ರಾಣಿಗಳಲ್ಲಿಯೂ ಅವನಿದ್ದಾನಂತಾದರೆ ಅವನಿಗೆ ವಿನಾಶ ಇರಬೇಕಲ್ಲ, ನಾಶವಾಗದೆ ಇರೋದು ಹೇಗೆ? ಎಲ್ಲ ಜೀವಿಗಳಲ್ಲಿಯೂ ಪರಮಾತ್ಮ ಇದ್ದಾನಂತಾದರೆ ಅವನ ವಿನಾಶ ಇಲ್ಲ ಅಂತ ಹೇಳೋದು ಸರಿ ಆಗೋದಿಲ್ಲ. ಶರೀರ ಸಂಬಂಧ ಉಂಟು ಅಂತಾದ ಮೇಲೆ ನಾಶ ಮೊದಲಾದವುಗಳು ಆಗಲೇಬೇಕು. ಹಾಗಿರುವಾಗ ಅವ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನಂತಾದರೆ ಆ ಎಲ್ಲ ಜೀವರಲ್ಲಿರ್ತಕ್ಕಂತಹ ಏನು ದೋಷಗಳಿವೆ ಅವುಗಳು ಪರಮಾತ್ಮ ಬರಬೇಕಾಗ್ತದೆ. ಇಲ್ಲ ಅಂದರೆ ಅವನು ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸರ್ವಭೂತೇಷು ತಿಷ್ಠತಃ ನಾನು ಸರ್ವಭೂತೇಷು ತಿಷ್ಠತಃ, ಎಲ್ಲ ಪ್ರಾಣಿಗಳಲ್ಲಿಯೂ ಅವನಿದ್ದಾನೆ ಅಂತಾದರೆ ಅವನಿಗೆ ವಿನಾಶ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಶರೀರ ಸಂಬಂಧೇ ವ್ಯಯಾದೇಹೇ ಅವಶ್ಯಕತ್ವಾತ್ ಇತ್ಯತಃ. ಶರೀರ ಸಂಬಂಧ ಉಂಟು ಅಂತಾದರೆ ಈ ವ್ಯಯಾದಿಗಳು, ಶರೀರ ಸಂಪರ್ಕ ಇದೆ ಅಂತಾದರೆ ಈ ನಾಶ ಮೊದಲಾದವುಗಳು ಇರಲೇಬೇಕಲ್ಲ. ಆದ್ದರಿಂದ ಅವ ಎಲ್ಲರ ದೇಹದಲ್ಲಿ ಅವನು ಹೇಗಿರ್ತಾನೆ, ಎಲ್ಲ ಜೀವರಲ್ಲಿ ಅವನು ಹೇಗಿರ್ತಾನೆ ಅಂತ ಸಂದೇಹ ಬರುತ್ತೆ. ಆ ಸಂದೇಹವನ್ನು ಪರಮಾತ್ಮ 5 ಹೇತು ಕೊಟ್ಟು ಪರಿಹಾರ ಮಾಡ್ತಾ ಇದ್ದಾನೆ ಎಂಬುದನ್ನು ರಾಯರಲ್ಲಿ ಅವತರಣಿಕೆಯಲ್ಲಿ ತಿಳಿಸ್ತಾರೆ. ನಾನು ಸರ್ವಭೂತೇಷು, ಎಲ್ಲ ಜೀವರಲ್ಲಿಯೂ ತಿಷ್ಠತಃ ಇರತಕ್ಕಂತಹ ಪರಮಾತ್ಮನಿಗೆ ನ ವಿನಾಶ ಇಲ್ಲ ಇತಿ, ಹೀಗೆಂಬುದು ಅಯುಕ್ತಂ, ಸರಿಯಲ್ಲ. ಯಾಕೆಂದರೆ ಶರೀರ ಸಂಬಂಧ ಇರಬೇಕಾದ್ರೆ ವ್ಯಯಾದೇಹೇ ಅವಶ್ಯಕತ್ವಾತ್, ಶರೀರ ಇದೆ ಅಂತಾದರೆ, ಶರೀರ ಸಂಬಂಧ ಇದೆ ಅಂತಾದರೆ ನಾಶಾದಿಗಳು ಇರಲೇಬೇಕಲ್ಲ ಅಂತಂದರೆ ಇತ್ಯತಃ. ಇದಕ್ಕೆ ಉತ್ತರವಾಗಿ ಹೇತೋಕ್ತಿಪೂರ್ವಕಂ, ಹೇತುವಚನಪೂರ್ವಕವಾಗಿ ವ್ಯಯಲೇಪಾದಿ ಅಭಾವಂ ಆಹಾ, ಪರಮಾತ್ಮನಿಗೆ ಆ ವ್ಯಯದ ಲೇಪಾದಿಗಳು ಇಲ್ಲ ಎಂಬುದನ್ನು ಹೇಳಿಕೊಟ್ಟಿದ್ದಾನೆ ಈ ಶ್ಲೋಕದಲ್ಲಿ. ಅನಾದಿತ್ವಾತ್ ನಿರ್ಗುಣತ್ವಾತ್ ಪರಮಾತ್ಮ ಅಯಂ ಅವ್ಯಯ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಹೇ ಕೌಂತೇಯ, ಹೇ ಕುಂತಿ ಮಗನೇ, ಕುಂತಿ ಪುತ್ರನೇ, ಶರೀರಸ್ಥೋಪಿ, ಪರಮಾತ್ಮ ಎಲ್ಲ ಜೀವರ ಶರೀರದಲ್ಲಿ ಇದ್ದರೂ ಕೂಡ ಅವನು ನ ಲಿಪ್ಯತೆ, ಯಾವುದೇ ಲೇಪ ಇಲ್ಲದವ, ನ ಕರೋತಿ ನ ಲಿಪ್ಯತೆ, ಅವನೇನೂ ಮಾಡುವುದಿಲ್ಲ. ಅವ ಅಕರ್ತ ಅಂದರೆ ಲೋಕ ವಿಲಕ್ಷಣವಾದ ಕರ್ತ ಅಂತ ಅರ್ಥ. ಅಕರ್ತ ಅಂದರೆ ಏನು ಮಾಡದೇ ಇರೋನಂತ ಅರ್ಥ ಅಲ್ಲ, ಲೋಕ ವಿಲಕ್ಷಣನಾಗಿರ್ತಕ್ಕಂತಹ ಕರ್ತ. ಅಕರ್ತ ಎಂಬುದಕ್ಕೆ ಅವನಿಗೆ ಬೇರೆ ಯಾರು ಕರ್ತ ಇಲ್ಲ ಅಂತ ನಾವು ಹಿಂದಿನ ಪಾಠದ ವ್ಯಾಖ್ಯಾನದಲ್ಲಿ ನೋಡಿದ್ದೇವೆ. ಪರಮಾತ್ಮ ಅಕರ್ತ ಹೇಗೆಂದರೆ ಅವನು ಯಾವುದನ್ನು ಮಾಡುವುದಿಲ್ಲ ಅಂತ ಅರ್ಥ ಅಲ್ಲ, ಅವನಿಗೆ ಯಾರೂ ಇಲ್ಲ ಅಂತ ಕರ್ತೃಗಳು. ಅವನು ಏನೇ ಮಾಡಬೇಕಾದ್ರೂ ಕೂಡ ಇನ್ನೊಬ್ಬರ ಅಪೇಕ್ಷೆ ಅವನಿಗಿಲ್ಲ ಎಂಬ ಅರ್ಥದಲ್ಲಿ ಅವನು ಅಕರ್ತ, ಅವ ನಕರೋತಿ ಅಂತ ಹೇಳಿತ್ತು. ನಕರೋತಿ ನ ಲಿಪ್ಯತೆ, ಅವ
ಲೋಕ ವಿಲಕ್ಷಣ ಆಗಿರ್ತಕ್ಕಂತಹ ಕರ್ತ. ಅವನ ಹಾಗೆ ಕ್ರಿಯೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಅವನು ಅಕರ್ತ. ಮತ್ತು ಯಾವ ಲೇಪ ಇಲ್ಲ. ಶರೀರಸ್ಥೋಪಿ, ಜೀವರ ಶರೀರದಲ್ಲಿ ಇದ್ದರೂ ಕೂಡ ಅವನಿಗೆ ಲೇಪ ಇಲ್ಲ. ಯಾಕೆ ಅಂದರೆ ಅದಕ್ಕೆ ಕಾರಣ ಶರೀರಸ್ಥೋಪಿ ಅಯಂ ಪರಮಾತ್ಮ. ಶರೀರದಲ್ಲಿದ್ದರೂ ಕೂಡ ಅಯಂ ಪರಮಾತ್ಮ, ಈ ಪರಮಾತ್ಮನು ನಲಿಪ್ಯತೆ. ಯಾಕೆ ಅಂದರೆ ಅನಾದಿತ್ವಾತ್ ನಿರ್ಗುಣತ್ವಾತ್. 5 ಕಾರಣಗಳಿದೆ ಇಲ್ಲಿ. ಮೊದಲನೇದು ಅನಾದಿತ್ವಾತ್, ಅವನು ಅನಾದಿಯಾಗಿದ್ದಾನೆ. ಅನಾದಿಯಾಗಿದ್ದಾನೆ, ಆದ್ದರಿಂದ ಅವನಿಗೆ ಯಾವ ಲೇಪವೂ ಇಲ್ಲ. ಅನಾದಿ ಆದ್ದರಿಂದ. ಮತ್ತೊಂದು ನಿರ್ಗುಣತ್ವಾತ್, ಅಂದರೆ ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳು ಅವನಲ್ಲಿ ಇಲ್ಲ. ಆದ್ದರಿಂದ ಅವನಿಗೆ ಯಾವ ಲೇಪ ಇಲ್ಲ. ಮತ್ತು ಅವ್ಯಯ, ಅವನಿಗೆ ನಾಶವೇ ಮೊದಲಾದ ಚ್ಯುತಿಗಳೇ ಇಲ್ಲ. ಆ ಕಾರಣದಿಂದಾಗಿ ಅವನಿಗೆ ಯಾವ ಲೇಪ ಇಲ್ಲ. ಅವ್ಯಯ, ಅವನಿಗೆ ನಾಶವೇ ಮೊದಲಾದ ಯಾವ ಚ್ಯುತಿ ಇಲ್ಲ. ಮತ್ತು ಯಾವುದೇ ಚಿಂತೆ, ತಳಮಳ, ಕಳವಳ, ದುಃಖ ಯಾವುದು ಕೂಡ ಅವನಿಗಿಲ್ಲ. ಜೀವಶರೀರಕ್ಕೆ ನಾಶ ಇದೆ, ಆದರೆ ಅದರಲ್ಲಿರ್ತಕ್ಕಂತಹ ದೇವನಿಗೆ ನಾಶ ಇಲ್ಲ. ಯಾಕೆ? ಅವ ಅವ್ಯಯ. ಅದಕ್ಕೆ ಕಾರಣ ಏನು? ಅವ್ಯಯ ಆಗಲಿಕ್ಕೆ ಅವನಿಗೆ ನಾಶ ಇಲ್ಲದೇ ಇರೋ ಕಾರಣ ಏನಂದರೆ ಅವನು ಒಂದು ಅನಾದಿಯಾಗಿದ್ದಾನೆ. ಅದು ಮೊದಲನೇ ಕಾರಣ. ಅನಾದಿಯಾದ್ದರಿಂದ ಅವನಿಗೆ ನಾಶ ಇಲ್ಲ. ಎರಡನೇ ಕಾರಣ ನಿರ್ಗುಣತ್ವ, ನಿರ್ಗುಣನಾಗಿದ್ದಾನೆ. ಅವನಲ್ಲಿ ಈ ಗುಣತ್ರಯಗಳಿಲ್ಲ. ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳು ಅವನಲ್ಲಿಲ್ಲ. ಆದ್ದರಿಂದ ಅವನು ಅವ್ಯಯನಾಗಿದ್ದಾನೆ, ನಾಶರಹಿತನಾಗಿದ್ದಾನೆ. ಅಲ್ಲ, ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳಿಲ್ಲ, ಸರಿ, ಅದರಿಂದಾಗಿ ಅವನಿಗೆ ನಾಶ ಇಲ್ಲ ಅಂತ ಹೇಳ್ಬೋದು. ಆದರೆ ಅನಾದಿ ಎಂಬ ಕಾರಣಕ್ಕೆ ಅವನಿಗೆ ನಾಶ ಇಲ್ಲ ಅಂತ ಹೇಳೋದು ಹೇಗೆ? ಅನಾದಿಯಾಗಿರ್ತಕ್ಕಂತಹ ಪ್ರಾಗಭಾವ ನಾಶ ಆಗೋದಿಲ್ವಾ? ಪ್ರಾಗಭಾವ ಅಂತ ಇದೆ. ಯಾವುದೇ ಒಂದು ವಸ್ತು ಹುಟ್ಟುಗಿಂತ ಮೊದಲು ಅದರ ಅಭಾವ ಇರುತ್ತೆ. ಈಗ ಇಲ್ಲಿ ಘಟ ಇಲ್ಲ ಅಂದರೆ ಘಟದ ಪ್ರಾಗಭಾವ ಇದೆ ಅಂತ 4 ರೀತಿಯ ಅಭಾವಗಳನ್ನು ಹೇಳ್ತಾರೆ. ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತಾಭಾವ, ಅನ್ಯೋನ್ಯಾಭಾವ ಅಂತ. ಪ್ರಾಗಭಾವ ಯಾವತ್ತೂ ಅನಾದಿ. ಒಂದು ವಸ್ತು ಹುಟ್ಟು ಮೊದಲು ಆ ಅಭಾವ ಇದ್ದೇ ಇರುತ್ತೆ. ಇಲ್ಲಿ ಯಾವುದೇ ಒಂದು ವಸ್ತು ಹುಟ್ಟತ್ತೆ ಅಂದರೆ ಅದಕ್ಕಿಂತ ಮೊದಲು ಅದು ಇಲ್ಲ ಅಂತ. ಅದು ಇಲ್ಲ ಅನ್ನೋದು ಪ್ರಾಗಭಾವ. ಅದು ಯಾವಾಗಲೂ ಇರುತ್ತೆ ಪ್ರಾಗಭಾವ. ಪ್ರಧ್ವಂಸಾಭಾವ ಅಂದರೆ ಒಂದು ವಸ್ತು ಹುಟ್ಟಿದ ಮೇಲೆ ಅದು ನಾಶವಾಗತ್ತಲ್ಲ, ಅದು ಪ್ರಧ್ವಂಸಾಭಾವ. ಒಂದು ವಸ್ತು ಇಲ್ಲವೇ ಇಲ್ಲ, ಆ ವಸ್ತುವೇ ಇಲ್ಲ, ಶಶವಿಷಾಣ ಇಲ್ಲ, ಅಂತಹ ವಸ್ತುವೇ ಇಲ್ಲ ಅಂತಾದರೆ ಅದು ಅತ್ಯಂತಾಭಾವ. ಹೀಗೆ ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತಾಭಾವ, ಅನ್ಯೋನ್ಯಾಭಾವ ಅಂದರೆ ಭೇದ, ಪರಸ್ಪರ ವಸ್ತುವಿನಲ್ಲಿರತಕ್ಕಂತಹ ಭಿನ್ನತೆ, ಅದು ಅತ್ಯಂತಾಭಾವ. ಈ ವಸ್ತುವಿನ ಹಾಗೆ ಆ ವಸ್ತು ಇಲ್ಲ, ಆ ವಸ್ತುವಿನ ಹಾಗೆ ಈ ವಸ್ತು ಇಲ್ಲ ಅಂತ ಹೇಳ್ತೀವಲ್ಲ, ಅದು ಅನ್ಯೋನ್ಯಾಭಾವ. ಹೀಗೆ ಪ್ರಧ್ವಂಸಾಭಾವ ನಾಶವಾಗತ್ತೆ, ಪ್ರಧ್ವಂಸಾಭಾವ ಹುಟ್ಟತ್ತೆ. ಅದು ಅನಾದಿ ಅಲ್ಲ, ಪ್ರಧ್ವಂಸಾಭಾವ ಹುಟ್ಟತ್ತೆ. ಪ್ರಾಗಭಾವ ಹುಟ್ಟುವುದಿಲ್ಲ, ಅದು ಒಂದು ವಸ್ತು ಹುಟ್ಟು ಮೊದಲು ಇದ್ದೇ ಇರುತ್ತೆ. ಪ್ರಾಗಭಾವ ಅನಾದಿ, ಆದರೆ ಆ ವಸ್ತು ಹುಟ್ಟಿದ ಕೂಡಲೇ ಆ ಅಭಾವ ನಾಶ ಆಗುತ್ತಾ? ಇಲ್ಲಿ ಘಟ ಇಲ್ಲ ಅಂದ ಕೂಡಲೇ ಇಲ್ಲಿ ಘಟದ ಪ್ರಾಗಭಾವ ಇದೆ, ಇಲ್ಲಿ ಘಟ ಇಲ್ಲ ಅಂತ ಹೇಳ್ತೇವೆ. ಇಲ್ಲಿ ಘಟ ಇಲ್ಲ ಅನ್ನೋದು ನಾವು ತಾರ್ಕಿಕ ಭಾಷೆಯಲ್ಲಿ ಘಟದ ಪ್ರಾಗಭಾವ ಇದೆ ಅಂತ ಹೇಳ್ತೀವಿ. ಆ ಪ್ರಾಗಭಾವ ಎಲ್ಲಿವರೆಗೆ ಇರುತ್ತೆ? ಘಟ ಹುಟ್ಟುವರೆಗೆ ಇರ್ತದೆ. ಯಾವಾಗಿಂದ ಇದೆ ಅಂದರೆ ಘಟ ಹುಟ್ಟು ಮೊದಲು ಯಾವಾಗಿಂದ ಬೇಕಾದರೂ ಇರ್ಬೋದು ಅದು. ಆದ್ದರಿಂದ ಅದು ಅನಾದಿ. ಪ್ರಾಗಭಾವ ಅನಾದಿ. ಘಟ ಹುಟ್ಟಿದ ಮೇಲೆ ಅದು ನಾಶವಾಗಲಿಲ್ವಾ? ಹಾಗಾದರೆ ಅನಾದಿಯಾಗಿರುವಂಥದ್ದು ವಸ್ತು ನಾಶವಾಗತ್ತೆ. ಆದ್ದರಿಂದ ಅನಾದಿತ್ವಾತ್ ಇವನಿಗೆ ನಾಶ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಒಂದು ವಸ್ತುವಿಗೆ ಉತ್ಪತ್ತಿಗಿಂತ ಮುಂಚೆ ಇರತಕ್ಕಂಥ ಅಭಾವ, ಪ್ರಾಗಭಾವ, ಅದು ಅನಾದಿ ಕಾಲದಿಂದ ಇರ್ತದೆ. ವಸ್ತು ಹುಟ್ಟಿದ ಕೂಡಲೇ ಅದು ನಾಶವಾಗತ್ತೆ. ಹೀಗೆ ಅನಾದಿಯಾಗಿಯೂ ಪ್ರಾಗಭಾವ ಹೇಗೆ ನಾಶವಾಗುತ್ತೋ ಹಾಗೆ ಪರಮಾತ್ಮನು ಅನಾದಿಯಾಗಿ ಅವನು ನಾಶವಾಗಬಾರ್ದು ಯಾಕೆ ಅನ್ನೋ ಶಂಕೆಗೆ ಉತ್ತರ, ಅನಾದಿಯಾಗಿದ್ದಾನೆ ಎಂಬ ಕಾರಣದಿಂದ ನಾವು ಅವ್ಯಯ ಅಂತ ಹೇಳ್ತಾ ಇಲ್ಲ. ಮತ್ತೇನೆಂದರೆ ಅನಾದಿಯಾಗಿ ಭಾವನಾಗಿದ್ದಾನೆ.
ಅನಾದಿಯಾಗಿ ಭಾವವಸ್ತು ಅನಾದಿಯಾಗಿರತಕ್ಕಂತಹ ಭಾವವಸ್ತು. ಈಗ ಅಭಾವ ಅನ್ನೋದು ಅಭಾವ, ಅದು ಭಾವ ಅಲ್ಲ, ಅದು ಅನಾದಿಯಾಗಿರತಕ್ಕಂತಹ ಭಾವವಸ್ತುವಿಗೆ ನಾಶ ಇಲ್ಲ. ಈಶ್ವರ ನಿತ್ಯ ಅನಾದಿಭಾವತ್ವಾತ್. ಅನಾದಿತ್ವಾತ್ ಅಂದರೆ ಅನಾದಿಭಾವತ್ವಾತ್, ಅನಾದಿಯಾಗಿರತಕ್ಕಂತಹ ಭಾವ ವಸ್ತು. ಆದ್ದರಿಂದ ಪರಮಾತ್ಮನಿಗೆ ನಾಶ ಇಲ್ಲ. ಪ್ರಾಗಭಾವ ಅನ್ನೋದು ಅದು ಭಾವರೂಪ ಅಲ್ಲದು, ಅಭಾವರೂಪ. ಹೀಗೆ ಭಾವವಾಗಿದ್ದು ಯಾವುದು ಅನಾದಿಯಾಗಿದೆಯೋ ಅದಕ್ಕೆ ನಾಶ ಇಲ್ಲ. ಅನಾದಿತ್ವಾತ್, ಭಾವರೂಪ ಅನಾದಿ ಆಗಿರುವುದರಿಂದ ಪರಮಾತ್ಮನಿಗೆ ಏನು ನಾಶ ಇಲ್ಲ. ಅನಾದಿತ್ವಾತ್. ನಿರ್ಗುಣತ್ವಾತ್. ನಿರ್ಗುಣತ್ವ ಅಂದರೆ ಸತ್ವಾದಿಗುಣಹೀನತ್ವಾಚ್ಚ. ಅನಾದಿಯಾಗಿದ್ದರಿಂದ, ಅನಾದಿ ಭಾವವಸ್ತುವಾದ್ದರಿಂದ ಇವನಿಗೆ ವ್ಯಯ ಇಲ್ಲ, ನಾಶ ಇಲ್ಲ. ನಿರ್ಗುಣತ್ವಾತ್ ಸತ್ವಾದಿಗುಣಹೀನತ್ವಾಚ್ಚ. ಸತ್ವಾದಿಗುಣಗಳು ಇಲ್ಲದೇ ಇರುವುದರಿಂದಲೂ ಕೂಡ ಇವನಿಗೆ ನಾಶ ಇಲ್ಲ. ನಾಶಾದಿ ವ್ಯಯಹೀನ. ನಾಶವೇ ಮೊದಲಾದ ಯಾವ ವ್ಯಯಗಳು ಇವನಲ್ಲಿ ಇಲ್ಲ ಅಂತ ಅರ್ಥ. ಚಿಂತಾ ಸಂತಾಪ ದುಃಖ ಇತ್ಯಾದಿಗಳ ಲೇಪ ಇವನಿಗಿಲ್ಲ. ಚಿಂತಾ ಸಂತಾಪ ದುಃಖಾದಿನ ನ ಲಿಪ್ಯತೆ ನ ಸಂಬದ್ಧತೆ, ಇವುಗಳ ಸಂಬಂಧ ಇಲ್ಲ. ಲೌಕಿಕ ಕ್ರಿಯಾ ವಿಲಕ್ಷಣ ಕ್ರಿಯಾವತ್ವಾನ್ ನಕರೋತಿ ಚ. ಲೌಕಿಕವಾಗಿರತಕ್ಕಂತಹ ಕ್ರಿಯೆಗಿಂತ, ಲೋಕದಲ್ಲಿ ನಾವೆಲ್ಲ ಏನು ಮಾಡ್ತೇವೆ, ನಮ್ಮ ಕ್ರಿಯೆಗಿಂತಲೂ ವಿಲಕ್ಷಣವಾಗಿರತಕ್ಕಂತಹ ಕ್ರಿಯೆ ಪರಮಾತ್ಮನದ್ದು. ಆದ್ದರಿಂದ ಇವನು ಮಾಡುವುದಿಲ್ಲ ಅಂತ ಹೇಳಿದ್ರು. ಕ್ರಿಯಾವುಳ್ಳವನಲ್ಲ. ನಕರೋತಿ, ಇವನು ಕ್ರಿಯೆ ಮಾಡುವುದಿಲ್ಲ. ಕ್ರಿಯೆ ಮಾಡುವುದಿಲ್ಲ ಅಂದರೆ ಏನು? ಇವನಲ್ಲಿ ಕ್ರಿಯೆ ಇಲ್ಲ. ಕ್ರಿಯೆ ಇಲ್ಲ ಅಂದರೆ ಅರ್ಥ ಏನು? ನಮ್ಮ ಹಾಗೆ ಲೌಕಿಕವಾಗಿರತಕ್ಕಂತಹ ಕ್ರಿಯೆ ಇಲ್ಲ, ಲೋಕ ವಿಲಕ್ಷಣವಾಗಿರತಕ್ಕಂತಹ ಕ್ರಿಯೆ ಇವನಲ್ಲಿರುವುದರಿಂದ ಇವನು ಕ್ರಿಯಾವುಳ್ಳವನಲ್ಲ. ನಕರೋತಿ ಅಂತ ಹೇಳಿತ್ತು. ಲೌಕಿಕ ಕ್ರಿಯಾ ವಿಲಕ್ಷಣೀಯ ಕ್ರಿಯಾವತ್ವಾತ್ ನಕರೋತಿ ಚ. ಅನಾದಿತ್ವ ಹೇತೋ ಭಾವತ್ವೇ ಸತೀತಿ ವಿಶೇಷಣ ನ ಪ್ರಾಗಭಾವೇ ವ್ಯಭಿಚಾರ ಶಂಕ್ಯ. ಇಲ್ಲಿ ಅನಾದಿತ್ವಾತ್, ಪರಮಾತ್ಮ ನಿತ್ಯ. ಅನಾದಿತ್ವಾತ್ ಅಂತ ಹೇಳಿಬಿಟ್ರೆ ಪ್ರಾಗಭಾವದಲ್ಲಿಯೂ ಕೂಡ ಅನಾದಿತ್ವ ಇದೆ. ಆದ್ದರಿಂದ ಅಲ್ಲಿ ವ್ಯಭಿಚಾರ ಬಂತು ಅಂತ. ಹೇತು ಇದಲ್ಲೆಲ್ಲ ಸಾಧ್ಯ ಇರಬೇಕು. ಸಾಧ್ಯಾಭಾವ ಇದ್ದಲ್ಲಿ ಹೇತು ಇದೆ ಅಂತಾದರೆ ಅದಕ್ಕೆ ವ್ಯಭಿಚಾರ ಅಂತ ಹೇಳೋದು. ಸಾಧ್ಯ ಇಲ್ಲದ ವಿಪಕ್ಷದಲ್ಲಿ ಹೇತು ಬಂದುಬಿಟ್ರೆ ಅದಕ್ಕೆ ವ್ಯಭಿಚಾರ ಅಂತ ಹೇಳೋದು. ಈಗ ಅನಾದಿಯಾಗಿದ್ದರಿಂದ ಪರಮಾತ್ಮ ನಿತ್ಯ ಅಂತ ಹೇಳಿದರೆ ಪ್ರಾಗಭಾವ ಇದೆಯಪ್ಪ, ಪ್ರಾಗಭಾವದಲ್ಲಿ ಅನಾದಿತ್ವ ಇದೆ, ಅದು ನಿತ್ಯ ಅಲ್ಲಲ್ಲ. ಆದ್ದರಿಂದ ಯತ್ರ ಯತ್ರ ಅನಾದಿತ್ವಂ ತತ್ರ ತತ್ರ ವಿನಾಶಾಭಾವ ಎಂಬ ವ್ಯಾಪ್ತಿಗೆ ಅಲ್ಲಿ ಭಂಗ ಬರ್ತದೆ. ಅದಕ್ಕೋಸ್ಕರವಾಗಿ ಹೇತುನಲ್ಲಿ ಭಾವತ್ವೇ ಸತಿ ಅಂತ ಇಟ್ಕೊಳ್ಬೇಕು. ಭಾವ ಪದಾರ್ಥವಾಗಿ ಯಾವುದು ಅನಾದಿಯಾಗಿದೆಯೋ ಅದಕ್ಕೆ ನಾಶ ಇಲ್ಲ. ಅನಾದಿತ್ವ ಹೇತೋ ಭಾವತ್ವೇ ಸತೀತಿ ವಿಶೇಷಣಾತ್. ಅನಾದಿತ್ವ ಹೇತುವಿಗೆ ಭಾವತ್ವೇ ಸತಿ ಅನಾದಿತ್ವಾತ್ ಆ ತರಹ ಹೇತು ಮಾಡಿಕೊಂಡಾಗ ಪ್ರಾಗಭಾವದಲ್ಲಿ ವ್ಯಭಿಚಾರ ಇಲ್ಲ. ಎಲ್ಲಿ ಹೇತು ಇರ್ತದೋ ಅಲ್ಲಿ ಸಾಧ್ಯ ಇರ್ತದೆ. ಸಾಧ್ಯ ಇಲ್ಲದ ಕಡೆಯಲ್ಲಿ ಹೇತು ಇದ್ಬಿಟ್ರೆ ಆ ಹೇತು ವ್ಯಭಿಚಾರಿ ಅಂತ ಹೇಳೋದು. ಈಗ ಬರೀ ಅನಾದಿತ್ವ ಅಂತ ಹೇಳಿದರೆ ಅನಾದಿತ್ವ ರೂಪ ಹೇತೋ ಪ್ರಾಗಭಾವೇ ಸದ್ಭಾವಾತ್ ವ್ಯಭಿಚಾರ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅಲ್ಲಿ ವ್ಯಭಿಚಾರ ನಿವಾರಣೆ ಮಾಡಬೇಕು ಅಂತಾದರೆ ಭಾವತ್ವೇ ಸತಿ ಅನಾದಿತ್ವಾತ್ ಅಂದರೆ ಭಾವ ಪದಾರ್ಥವಾಗಿ ಯಾವುದು ಅನಾದಿಯಾಗಿದೆಯೋ ಅದಕ್ಕೆ ನಾಶ ಇಲ್ಲ. ಪ್ರಾಗಭಾವ ಅದು ಅನಾದಿಯಾಗಿದ್ದರೂ ಕೂಡ ಅದು ಭಾವರೂಪ ಅಲ್ಲ. ಆದ್ದರಿಂದ ಅಲ್ಲಿ ಹೇತು ಇಲ್ಲ ಎಂಬ ಕಾರಣಕ್ಕೆ ಅಲ್ಲಿ ವ್ಯಭಿಚಾರ ದೋಷವನ್ನು ಶಂಕೆ ಮಾಡಬೇಡಿ ಅಂತ ಈ ವಾಕ್ಯದ ಅಭಿಪ್ರಾಯ. ಯದ್ವಾ ಒಂದು ಅರ್ಥ ಹೀಗೆ, ಈ ಶ್ಲೋಕಕ್ಕೆ ಒಂದು ಅರ್ಥ ಹೀಗೆ. ಇನ್ನೊಂದು ಅರ್ಥ ಯದ್ವಾ ಸರ್ವಂ ಖಲ್ವಿದಂ ಬ್ರಹ್ಮ ಪುರುಷ ಏವೇದಂ ಸರ್ವಂ ಇತ್ಯಾದಿನ ವಿಷ್ಣೋ ಸರ್ವ ಚಿದಚಿದಾತ್ಮಕತ್ವ ಪ್ರತೀತೇಃ ವಾ ಆದ್ಯಂತರೈಃ ತಥೋಕ್ತೇಶ್ಚ ಕಥಂ ಭೂತಾನಾಂ ವಿಷ್ಣೋಃ ಪೃಥಗ್ಭಾವಃ ಇತ್ಯತಃ
ಶ್ರುತಿ ತಾತ್ಪರ್ಯ ಅಪರಿಜ್ಞಾನಾದಿ ಪ್ರಾಪ್ತಂ ಅದ್ವೈತಂ ಸಹೇತುಕಂ ನಿರಾಹ ಅನಾದಿತ್ವಾ ನಿರ್ಗುಣತ್ವಾತ್. ಅನಾದಿತ್ವಾತ್ ನಿರ್ಗುಣತ್ವಾತ್ ಎಂಬ ಶ್ಲೋಕಕ್ಕೆ ಮತ್ತೊಂದು ರೀತಿಯ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಹೊರಟು ಐದು ಕಾರಣಗಳಿಂದಾಗಿ ಈ ಪರಮಾತ್ಮನಿಗೆ ಯಾವುದೇ ನಾಶ ಇಲ್ಲ ಎಂಬುದನ್ನು ಈ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ಗೀತಾವೃತ್ತಿಯಲ್ಲಿ ರಾಯರು ವಿವರವಾಗಿ ನಿರೂಪಿಸ್ತಾರೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.